ನೀವು ಅನ್ಕೊಂಡಿರ್ಬೋದು ಏನು ಕೆಲಸ ಮಾಡಲ್ಲ, ಬರೀ ವಿಡಿಯೋ ಮಾಡ್ಕೊಂಡೇ ಇರ್ತಾನೆ ಅಂತ ರೀ. ನಾನು ಕೆಲಸ ಮಾಡ್ತೀನಿ, ವಿಡಿಯೋ ಟೈಮಲ್ಲಿ ವಿಡಿಯೋ ಮಾಡ್ತೀನಿ, ಕೆಲಸ ಮಾಡಲ್ಲ ಟೈಮಲ್ಲಿ ಕೆಲಸ ಮಾಡ್ತೀನಿ. ಒಟ್ಟಾರೆ ವಿಡಿಯೋ ಮಾಡೋ ಟೈಮಲ್ಲಿ ವಿಡಿಯೋನೂ ಮಾಡ್ತೀನಿ, ಕೆಲಸ ಮಾಡೋ ಟೈಮಲ್ಲಿ ಕೆಲಸನೂ ಮಾಡ್ತೀನಿ. ಇವಾಗ ತಂದು ಇಟ್ಟಿದ್ದೀವಿ ಎಲ್ಲ. ಈಗ ಹೊಲದಲ್ಲಿ ಇಳಿದು ನಾಟಿ ಮಾಡೋದೊಂದೇ ಬಾಕಿ ಇರೋದು. ಬನ್ನಿ ಅದನ್ನು ತೋರಿಸ್ಕೊಡ್ತೀನಿ. ನೋಡಿ, ನಮ್ಮ ತಂದೆಯವರು ನೀರು ಹೋಗೋದಕ್ಕೆಲ್ಲ ಅದನ್ನ ಕಾಲುವೆ ಮಾಡ್ಕೊತಿದ್ದಾರೆ. ಯಾಕೆಂದ್ರೆ ನೀರು ಹೋಗ್ಬೇಕಲ್ವಾ, ಅದಕ್ಕೋಸ್ಕರ. ನೀವು ಇಲ್ಲಿ ನೋಡ್ಬೋದು ಕೋಸ್ ಪೈರು ನಮ್ಮ ತೋಟಕ್ಕೆ ಹೂಣಕ್ಕೆ ತಂದಿರೋದು. ಇದೇನು ಅಂದರೆ ನೋಡಿ, ಹಿಂಗಿರುತ್ತೆ ಪೈರು. ಇದು ಈ ಬೇರಿದೆಯಲ್ಲ, ಈ ಬೇರು ಹಾಳಾಗದೆ ಇದನ್ನ ಕ್ಲೀನಾಗಿ ಜೋಪಾನವಾಗಿ ಭೂಮಿಗೆ ನೆಡಬೇಕು. ನೆಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಇದೆಯಲ್ಲ, ಇದು ಬುಡ ಕಟ್ಟಾಗಬಾರ್ದು. ಕ್ಲೀನಾಗೆ ಇದೇ ಥರ ಸಸಿನ ಭೂಮಿಗೆ ನೆಟ್ಟಾಗ ಅದು ಗಿಡ ಕ್ಲೀನಾಗೆ ಬರ್ತದೆ. ಪೈರನ್ನ ಗೊಬ್ಬರ ಸಮೇತವಾಗಿ ಕಿತ್ತು ಒಳಗಡೆ ಇಟ್ಟು ಮಣ್ಣನ್ನು ಪ್ಯಾಕ್ ಮಾಡಬೇಕು. ನೋಡಿ, ನಮ್ಮ ತಂದೆ ತಾಯಿ ಪೈರನ್ನ ನಾಟಿ ಮಾಡ್ತಿದ್ದಾರೆ. ನಾವು ನೀರು ಕಟ್ತಾ ಇದ್ದೀವಿ, ವಿಡಿಯೋ ಮಾಡಿಕೊಂಡೆ ಕೆಲಸ ಮಾಡ್ತಾ ಇದ್ದೀವಿ. ಅಮ್ಮ, ಇದು ಎಷ್ಟು ತಿಂಗಳ ಬೆಳೆ ಇದು? ಮಗ, ಇದು 2 ತಿಂಗಳು 10 ದಿವಸದ್ದು ಬೆಳೆ. ನೀರ್ ಕಟ್ಕೊಂಡು 1.5 ಅಡಿಗೆ ಒಂದು ಪೈರನ್ನು ಉಣ್ಬೇಕು. ಇದನ್ನ ಯಾವ ತರ ಸಸಿ ನಾಟಿ ಮಾಡೋದು? ಭೂಮಿಗೆ ಅದವಾಗಿ ನೀರ್ ಕಟ್ಟಬೇಕು. 1.5 ಅಡಿಗೆ ಒಂದು ಪೈರ್ ಹಾಕ್ಬೇಕು. ಟೈಮ್ ತಗ್ಗಟ್ಟಾಗಿ ಅದಕ್ಕೆ ಗೊಬ್ಬರ ಕೊಡ್ಬೇಕು, ಔಷಧಿ ಸಿಂಪಡಿಸ್ಬೇಕು. 2 ತಿಂಗಳು 10 ದಿವಸಕ್ಕೆ 70 ದಿವಸಕ್ಕೆ ಬೆಳೆ ಬರುತ್ತೆ. ಚೆನ್ನಾಗಿ ಉನ್ನತವಾದ ಬೆಳೆನ ನಾವು ಕೈಗೆ ತಗೋಬಹುದು ಮಗ. ಹೌದಾ? ಇದನ್ನ ಸ್ವಲ್ಪ ಹೂಣ ರೀತಿ ತೋರಿಸ್ಕೊಡ್ತೀರಮ್ಮ ನೀವಂಗೆ? ಈಗ ಮಗ, ಇಲ್ಲಿ 2 ಅಡಿಗೆ ಒಂದು ಪೈರು ಉಣಿದೀವಿ ಮಗ. ಹತ್ತತ್ರ ಉಣಿದ್ರೆ ಹೂ ಚೆನ್ನಾಗಿ ಬರಲ್ಲ ಅಂತ ಹೇಳಿ ಸಮತೋಲವಾಗಿ 1.25 ಅಡಿಗೆ ಒಂದು ಪೈರು ಉಣಿದೀವಿ ಮಗ. ಕೊನೆಗೂ ಪೈರ್ ನಾಟಿ ಮಾಡಿದ್ದು ಮುಗೀತು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂಥ ಬಡವರ ರೈತರನ್ನ ಬೆಳೆಸೋದನ್ನು ಮರಿಬೇಡಿ.